ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ರಿಂಗ್ ಬೀಡ್ಸ್ ಯೂಸ್ ಮಾಡಿ ಹೇಗೆ ಬೇಬಿ ಕುಚ್ಚು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. 2 ಕಲರ್ಸಲ್ಲಿ ಬೇಕಾಗಿರೋ ಮಟೀರಿಯಲ್ಸ್, ನಾನಿಲ್ಲಿ ಡಿಸೈನ್ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ, ಹಾಗೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ 2 ಕಲರ್ಸು, ಹಾಗೆ ಜೆರಿ ಥ್ರೆಡ್ಡು ಮತ್ತು ಸೀಸರು, ಹಾಗೆ ಎಮ್ಮಿಂಗ್ ನೀಡಲ್ಗೆ ಜೆರಿ ಥ್ರೆಡ್ ಕೂಡ ಹಾಕಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಗ್ಯಾಪ್ ಬಿಟ್ಬಿಟ್ಟು ಕುಚ್ಚು ಹಾಕಬೇಕು ಅಂತ. ನಾನಿಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಒಂದು ಕುಚ್ಚು ಹಾಕ್ತಾ ಇದ್ದೀನಿ. 1 ಇಂಚ್ಗೆ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಸಾರಿ ಫುಲ್ ಹಾಕಿದ್ದೀನಿ, ನಾನು ತೋರ್ಸಕ್ಕೆ ಮಾತ್ರ ಇಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಿಗ್ ಹೋಲ್ ಇರೋ ನೀಡಲ್ಗೆ 2 ಕಲರ್ಸಲ್ಲಿ ಸಿಲ್ಕ್ ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಕೊಂಡ್ರೆ ಇಷ್ಟು ನೀಟಾಗಿ ಬರುತ್ತೆ ಕುಚ್ಚು, ಸಾರಿ ಕುಚ್ಚು. ಈ ನೀಡಲ್ ಒಳಗಡೆ ಒಂದು ರಿಂಗ್ ಬೀಡ್ ಹಾಕಬೇಕು. ರಿಂಗ್ ಬೀಡ್ ಹಾಕಿ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಮೇಲೆಯಿಂದ ಈ ಥರ ತಗೋಬೇಕು. ಕೆಳಗಡೆ ಹಿಡ್ಕೊಂಡು ಇಷ್ಟುದ್ದ 1.5 ಇಂಚ್ ಆಗೋಷ್ಟು ಗ್ರೀನ್ ಕಲರ್ನ ಬಿಟ್ಕೊಂಡಿದ್ದೀನಿ ನಾನು. ಹೀಗೆ ಹಿಡ್ಕೊಂಡು ಇದನ್ನು ಇವಾಗ ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಲ್ವಾ, ಇಲ್ಲಿ 4 ನಾಟ್ಸ್ ಹಾಕ್ತೀನಿ ನಾನು. ಈ ಬೀಡ್ಸ್ನ ಮೇಲೆ ಮಾಡ್ಕೋಬೇಕು ಈ ಥರ. ಇದನ್ನು ಈ ಸಿಲ್ಕ್ ಥ್ರೆಡ್ ಜೊತೆ ಹಿಡ್ಕೊಂಡು ಇಲ್ಲಿ 4 ನಾಟ್ಸ್ ಯಾವಾಗಲೂ ಹಾಕೋ ಥರ ಸಾರಿ ಕುಚ್ಚಿಗೆ 4 ನಾಟ್ಸ್ ಹಾಕ್ಕೋಬೇಕು. ತುಂಬ ಡಿಫ್ರೆಂಟ್ ಆಗಿದೆ ಈ ಸಾರಿ ಕುಚ್ಚು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಇಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಈ ಥರ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈ ನೀಡಲ್ನ ಹಿಂದೆ ಇಟ್ಕೋಬೇಕು ಜೆರಿ ಥ್ರೆಡ್ಡು. ನೆಕ್ಸ್ಟು ಈ ಬೀಡ್ಸ್ನ ಕೆಳಗಡೆ ಮಾಡಿಕೊಂಡು ಇವಾಗ ಇನ್ನೊಂದು ಕಲರಲ್ಲಿ ಹಾಕ್ಕೊಂಡಿದ್ದೀನಲ್ವ ನೀಡಲ್ಗೆ, ಅದನ್ನು ಈ ಬೀಡ್ಸ್ ಒಳಗಡೆ ಈಗ ತಗೋಬೇಕು. ಇಷ್ಟುದ್ದ ಬಿಟ್ಕೊಂಡು ಹೀಗೆ ಹಿಡ್ಕೊಂಡು ಗ್ರೀನು ಮತ್ತು ಪಿಂಕ್ ಇದೆ ಅಲ್ವಾ, 2 ಸಿಲ್ಕ್ ಥ್ರೆಡ್ನು ಒಟ್ಟಾಗಿ ಹೀಗೆ ಹಿಡ್ಕೋಬೇಕು. ನೀಟಾಗಿ ಹಿಡ್ಕೊಂಡು ಇಲ್ಲಿ ಮತ್ತೆ 4 ನಾಟ್ಸ್ ಹಾಕ್ಕೋಬೇಕು. ಸಾರಿ ಕಲರ್ಸಲ್ಲಿ ಕಾಂಬಿನೇಷನಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ 4 ನಾಟ್ಸ್ ಹಾಕ್ಬಿಟ್ಟು ಹಿಂದೆಯಿಂದ ನೀಡಲ್ನ ಈ ಥರ ರಿಮೂವ್ ಮಾಡ್ಕೋಬೇಕು. ಇವಾಗ ನಮಗೆ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಸಾರಿ ಫುಲ್ ಹಾಕ್ಕೊಂಡು ಎಲ್ಲನೂ ಇದೇ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಡಿಸೈನ್ ಬರುತ್ತೆ. ಇವಾಗ ನೆಕ್ಸ್ಟು ಪಿಂಕ್ ಹಾಕೋತೀನಿ. ಇಲ್ಲಿ ಗ್ರೀನ್ ಹಾಕಿದ್ದೀನಿ, ಇಲ್ಲಿ ಪಿಂಕ್ ಹಾಕ್ತೀನಿ, ಇಲ್ಲಿ ಗ್ರೀನ್ ಹಾಕಿದ್ದೀನಿ ಆಲ್ರೆಡಿ. ಈ ಥರ ನೀಡಲ್ ಒಳಗಡೆ ಹಾಕಿ ಮೇಲೆಯಿಂದ ನೀಡಲ್ನ ಹೀಗೆ ತಗೋಬೇಕು. 1.5 ಇಂಚ್ ಆಗೋಷ್ಟು ಉದ್ದ ಬಿಟ್ಕೋಬೇಕು. ಇಷ್ಟು ಉದ್ದ ಬಿಟ್ಕೊಂಡು ಬೀಡ್ಸ್ನ ಹಿಂದೆ ತಗೊಂಡು ಮತ್ತೆ ಇಲ್ಲಿ 4 ನಾಟ್ಸ್ ಹಾಕೋಬೇಕು. ಬಿಗ್ನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕೋಬಹುದು, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸಾರಿ ಕುಚ್ಚು. ತುಂಬ ಸಿಂಪಲ್ ಇದೆ ಸಾರಿ ಕುಚ್ಚಿದು. ಈ ಥರ ಈಸಿಯಾಗಿ 4 ನಾಟ್ಸ್ ಹಾಕೋಬೇಕು. ನೆಕ್ಸ್ಟ್ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಈ ಥರ ರಿಮೂವ್ ಮಾಡಿಕೊಂಡು ಈ ನೀಡಲ್ನ ಹಿಂದೆ ಇಟ್ಕೊಂಡು ಇವಾಗ ಬೀಡ್ಸ್ನ ಕೆಳಗಡೆ ತಗೋಬೇಕು. ನೆಕ್ಸ್ಟು ಇದ್ರ ಕೆಳಗಡೆ, ಈ ಬೀಡ್ಸ್ ಕೆಳಗಡೆ ಗ್ರೀನ್ ಕಲರ್ ಹಾಕೋತೀನಿ ನೋಡಿ. ಇದನ್ನ ಸ್ವಲ್ಪ ಬಿಟ್ಕೋಬೇಕು, 1.5 ಇಂಚ್ ಅಷ್ಟು ಬಿಡೋ ಅಷ್ಟಿಲ್ಲ. ನಮ್ಗೆ ಕುಚ್ಚು ಯಾವ ಸೈಜಿಗೆ ಬೇಕು ನೋಡಿಕೊಂಡು ಅಷ್ಟು ಉದ್ದ ಬಿಟ್ಕೊಂಡ್ರೆ ಸಾಕು. ನಾನು ಇಷ್ಟು ಉದ್ದ ಬಿಟ್ಕೊಂಡಿದ್ದೀನಿ.
ಮತ್ತು ಇಲ್ಲಿ 4 ನಾಟ್ಸ್ ಹಾಕೋಬೇಕು. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೀವು ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಥರ ಬ್ಯಾಕ್ ಸೈಡಿಂದ ಮತ್ತೆ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ನೋಡಿ ಈ ಥರ ಬಂದಿದೆ. ಸಾರಿ ಫುಲ್ ಹಾಕಿದ್ದೀನಿ ನಾನು. ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಒಂದು ಪಿಂಕು ಮತ್ತು ಒಂದು ಗ್ರೀನು ಈ ಥರ ಕಾಂಬಿನೇಷನಲ್ಲಿ ಹಾಕೊಂಡು ಹೋಗಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.